ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆಯಲ್ಲಿ ಸಂಭ್ರಮ ಸಡಗರದಿಂದ ಗೌರಿ ಹುಣ್ಣಿಮೆ ಹಬ್ಬ ಆಚರಣೆ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯಲ್ಲಿ ಗೌರಿ ಹುಣ್ಣಿಮೆ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು. ಈ ಹಬ್ಬವನ್ನು ಹೆಣ್ಣು ಮಕ್ಕಳ ಹಬ್ಬ ಎಂದು ಕರೆಯಲಾಗುತ್ತದೆ. ಹೆಣ್ಣು ಮಕ್ಕಳು ಹೆಚ್ಚಾಗಿ ತಮ್ಮ ತವರು ಮನೆಯಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಮೊನ್ನೆ ಬುಧವಾರದಂದು ಹಸುವಿನ ಸಗಣಿಯಿಂದ ಗುರ್ಜವ್ವನನ್ನು ಮಾಡಿ ಅದಕ್ಕೆ ಹೂವು, ಪತ್ರಿ, ಉತ್ರಾಣಿ ಕಡ್ಡಿ, ಬ್ರಹ್ಮದಂಡಿ, ಕೋಲಾಣಿ ಹೂವು, ಹೊನ್ನಾರಿಕೆ ಹೂವಿನಿಂದ ಅಲಂಕರಿಸಿ ಪ್ರತಿಯೊಂದು ಬಾಗಿಲಿಗೆ ಸಣ್ಣ ಸಣ್ಣ ಗುರ್ಜವ್ವನನ್ನು ಮಾಡಿ ಇಡುತ್ತಾರೆ. ನಂತರ ವಸ್ತಿನ ಪಕ್ಕದಲ್ಲಿ ಒಂದು ದೊಡ್ಡ ಗುರ್ಜವ್ವನನ್ನು ಮಾಡಿ ಅಲ್ಲಿ ದೀಪಗಳನ್ನು ಇಡುತ್ತಾರೆ. ಎಲ್ಲ ಬಾಗಿಲಿಗೆ ಕಾಚಿಕಡ್ಡಿ, ಜೋಳದ ದಂಟು ಇಟ್ಟು ಪೂಜಿಸುತ್ತಾರೆ. ನಂತರ ಗುರ್ಜವ್ವಗೆ ಹೋಳಿಗೆಯನ್ನು ನೈವೇದ್ಯ ಮಾಡಿ ಕೋಲಶಾಂತೇಶ್ವರ ಸ್ವಾಮಿಯ ಮಠಕ್ಕೆ ಹೋಗಿ ಹೂವು, ಹಣ್ಣು, ಕಾಯಿ, ನೈವೇದ್ಯ ಎಲ್ಲವನ್ನು ಅರ್ಪಿಸುತ್ತಾರೆ. ಗುರುವಾರದಂದು ಎಲ್ಲ ಹೆಣ್ಣು ಮಕ್ಕಳು ಮುತ್ತೈದೆಯರು ಮಠಕ್ಕೆ ಸಕ್ಕರೆ ಆರತಿ ಹಾಗೂ ಕೋಲಾಂಬ್ರ ಅಂದರೆ ಬಣ್ಣದ ಕೋಲುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಮಠದಲ್ಲಿನ ಕೋಲಶಾಂತೇಶ್ವರ ಸ್ವಾಮಿ, ಚೌಡಮ್ಮ ದೇವಿ, ಈಶ್ವರ ಬಸವಣ್ಣನಿಗೆ ಸಕ್ಕರೆ ಆರತಿ ಬೆಳಗುತ್ತಾರೆ. ಮಠದಲ್ಲಿ ಗೊಂಬೆಯ ರೂಪದಲ್ಲಿ ಗೌರಿ ಈಶ್ವರನನ್ನು ಕೂಡಿಸಿ ಸಕ್ಕರೆ ಆರತಿ ಬೆಳಗುವುದು ವಿಶೇಷವಾಗಿರುತ್ತದೆ. ಮಕ್ಕಳು ಪಟಾಕಿ ಹೊಡೆದು ಸುರುಸುರು ಬತ್ತಿ ಹಚ್ಚಿ ಸಂಭ್ರಮಿಸುತ್ತಾರೆ. ಮನೆಯ ಬಾಗಿಲು ರಂಗೋಲಿಯಲ್ಲಿ ಮೆಟ್ಟಿಲುಗಳ ಮೇಲೆ ದೀಪಗಳನ್ನು ಹಚ್ಚಿ ಹೆಣ್ಣು ಮಕ್ಕಳು ಸಂಭ್ರಮಿಸಿದರು. ಮಠದಿಂದ ಬಂದ ನಂತರ ಸೋದರ ಮಾವ, ಹೆಣ್ಣು ಅಜ್ಜ, ಅಜ್ಜಿಗೆ ಸಕ್ಕರೆ ಆರತಿ ಬೆಳಗುತ್ತಾರೆ. ಆರತಿ ಬೆಳಗಿಸಿಕೊಂಡವರು ಹೆಣ್ಣು ಮಕ್ಕಳಿಗೆ ದುಡ್ಡನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಈ ರೀತಿಯಾಗಿ 2 ದಿನಗಳ ಕಾಲ ಗೌರಿ ಹುಣ್ಣಿಮೆ ಹಬ್ಬವನ್ನು ಆಚರಿಸಲಾಯಿತು. ಈ ಹಬ್ಬಕ್ಕಿಂತ ಮೊದಲು ವಿವಿಧ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ದೀಪಾವಳಿ ಹಬ್ಬವನ್ನು ಹಟ್ಟಿ ಲೆಕ್ಕವ್ವ ಎನ್ನುವ ಹೆಸರಿನಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ. ಒಟ್ಟಿನಲ್ಲಿ ವೈವಿಧ್ಯಮಯ ಹಬ್ಬಗಳ ನಾಡು ನಮ್ಮ ಕರುನಾಡು. ಎಲ್ಲ ಹಬ್ಬಗಳಿಗೂ ಒಂದೊಂದು ವಿಶೇಷತೆ, ವೈವಿಧ್ಯತೆಯಿಂದ ಕೂಡಿರುವುದೇ ನಮ್ಮ ಕರುನಾಡಿನ ವಿಶೇಷ. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.